ಕುಂದಗೋಳ ಪಟ್ಟಣದಲ್ಲಿ ಶ್ರೀ ಕನೇರಿ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳ ವಿಚಾರವಾಗಿ ಸರ್ಕಾರವು ವಿಜಯಪುರ ಜಿಲ್ಲೆಗೆ ಅವರ ಮೇಲೆ ವಿಧಿಸಿರುವ ನಿರ್ಬಂಧ ಹಾಕಿರುವುದನ್ನು ಖಂಡಿಸಿ ಭಾರೀ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯಲ್ಲಿ ತಾಲೂಕಿನ ಶಾಸಕರಾದ ಶ್ರೀ ಎಂ.ಆರ್. ಪಾಟೀಲ್ ಹಾಗೂ ಪ್ರಮುಖ ನಾಯಕರು ಶ್ರೀ ಅರವಿಂದಪ್ಪ ಕಟಗಿ, ಬಸಣ್ಣ ಕೊಪ್ಪದ್, ಪೃಥ್ವಿರಾಜ್ ಕಾಳೆ, ಪ್ರಕಾಶ ಕುಬಿಹಾಳ, ಬಿಟಿ ಗಂಗಾಯಿ, ಉಮೇಶ ಹೆಬಸೂರ, ಕಾಡಪ್ಪ ಜಟಾರ, ನಿಂಗಪ್ಪ ಜಟಾರ, ಗುರು ಪಾಟೀಲ, ಕಂಟೇಪಗೌಡರ, ಬಸವರಾಜ ಸಂಬೋಜಿ, ನಾಗನಗೌಡ ಸಾತಮಾರ ಸೇರಿದಂತೆ ಹಲವಾರು ಮಠಾಧೀಶರು, ಭಕ್ತರು, ಪ್ರಮುಖರು ಮತ್ತು ಹಿರಿಯರು ಭಾಗವಹಿಸಿದ್ದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ನಾಯಕರು, ಶ್ರೀ ಕಾಡಸಿದ್ದೇಶ್ವರ ಶ್ರೀಗಳ ಮೇಲೆ ಸರ್ಕಾರವು ವಿಧಿಸಿರುವ ನಿರ್ಬಂಧ ಶ್ರೀಗಳ ಸಾಮಾಜಿಕ ಹಾಗೂ ಧಾರ್ಮಿಕ ಸೇವೆಯನ್ನು ಪರಿಗಣಿಸಿ ಸರ್ಕಾರವು ತಕ್ಷಣವೇ ಈ ನಿರ್ಬಂಧವನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಎಲ್ಲರಿಗೂ ನಮ್ಮ ಸ್ವಾಮಿಗಳಿಗೆ ಸಹಿತ ನಾವು ಎಲ್ಲ ಬೇಸ್ಕೊಂಡಾರದೇವಿ, ಎಲ್ಲರಿಗೂ ಬೈತಾರೆ ಅವರು. ಮಾತಿಗೆ ಆರಾಮಗೊಳ್ತಿರ್ತಾರೆ ಕೆಲಸ ಮಾಡ್ಲಾರ್ದವ್ರಿಗೆ, ಉಂಡು ತಿರುಗಾಡೋರಿಗೆ, ಯಾರ ಕರ್ತವ್ಯ ನಿಭಾಯಿಸುವುದಿಲ್ಲ ಅವರಿಗೆ ಎಲ್ಲರಿಗೂ ಬೈತಿರ್ತಾರೆ. ಹಂಗ ನಮ್ಮ ಅಖಂಡವಾಗಿರ್ತಕ್ಕಂಥ ಭಾರತ ದೇಶ ಹಿಂದೂ ಧರ್ಮದಲ್ಲಿ ಇರಲಿ, ನೀವು ನಮ್ಮ ಸಂಪ್ರದಾಯಗಳು ಬೇರೆ ಬೇರೆ, ಮತವಾದಿಗಳು ಬೇರೆ ಬೇರೆ ಇರೋದಕ್ಕೆ ಕಾರಣಕ್ಕಿಲ್ಲ, ನಮ್ಮ ಆಚರಣೆಗಳು ಬೇರೆ ಬೇರೆ ಇರೋದಕ್ಕೆ ಕಾರಣಕ್ಕಿಲ್ಲ. ಎಷ್ಟೋ ಜಾತಿಗಳು ಅದ ನಮ್ಮಲ್ಲಿ, ನಾವು ಯಾರು ಎಲ್ಲರೂ ಬಂದವರು ಒಂದೇ ಜಾತಿ. ಎಲ್ಲರೂ ಶಾಂತ ರೀತಿಯಾಗಿ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಎಲ್ಲರ ಮನವಿಯನ್ನು ಸನ್ಮಾನ್ಯ ಎಂ.ಆರ್. ಪಾಟೀಲ್ ಒಂದು ಸಮ್ಮುಖದಲ್ಲಿ, ಅರವಿಂದಣ್ಣ ಕಟಗಿಯವರ ಒಂದು ಸಮ್ಮುಖದಲ್ಲಿ ಇವತ್ತು ಅರ್ಪಿಸೋಣ ಅಂತ ಹೇಳಿ ನಂತರ ಎಲ್ಲರ ಸಮ್ಮುಖದಲ್ಲಿ ಪ್ರತಿಭಟನಾಕಾರರು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಪತ್ರ ಸಲ್ಲಿಸಿ ಸರ್ಕಾರವು ಶೀಘ್ರ ಕ್ರಮ ಕೈಗೊಂಡು ಈ ನಿರ್ಬಂಧವನ್ನು ತೆರವುಗೊಳಿಸಬೇಕು ಎಂದು ವಿನಂತಿಸಿದರು.